ಎಲ್ರಿಗೂ ನಮಸ್ಕಾರ. ಇದು ನಂದು 3ನೇ ವಿಡಿಯೋ. ಸೊ ಈ ವಿಡಿಯೋ ಸ್ವಲ್ಪ ಲೇಟ್ ಆಯಿತು. ಆ್ಯಕ್ಚುಲಿ ಇದು ನಾವು ಬುಧವಾರ ಮತ್ತು ಗುರುವಾರ ನಮ್ಮದೊಂದು ಕ್ರಿಕೆಟ್ದು ಡ್ಯಾನ್ಸರ್ಸ್ ಕ್ರಿಕೆಟ್ ಲೀಗ್ ಅಂತಲೇ ಒಂದು ಮ್ಯಾಚ್ ಇತ್ತು, ಅದ್ರದ್ದು ವಿಡಿಯೋ ಇದು. ಬಟ್ ನಮ್ಮ ವಿಡಿಯೋ ಎಡಿಟಿಂಗು ಮತ್ತು ಅದು ಟೂರ್ನಮೆಂಟ್ ಎಲ್ಲ ಮುಗಿದಿದ್ದು ಲೇಟ್ ಆಯಿತು. ಮತ್ತು ನಾನು ವಾಯ್ಸ್ ರೆಕಾರ್ಡ್ ಮಾಡೋಕ್ಕೂ ಆಗಿರಲಿಲ್ಲ, ಅದಕ್ಕೋಸ್ಕರ ವಿಡಿಯೋ ಲೇಟ್ ಆಗ್ತಾಯಿದೆ ಅಷ್ಟೇ. ನೀವು ಆದಷ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಇದನ್ನು ಮಾತ್ರ ಮರಿಬೇಡಿ. ನನ್ನ ಚಾನಲ್ ಹೆಸರು ನವೀನ್ ನಂದೀಪುರ ಅಂತ. ಬೆಳಗ್ಗೆ ನಮ್ಮ ಕಾಂತಣ್ಣನ ಕರ್ಕೊಂಡು ನಾನು ಸೀದಾ ಹೋಗಿದ್ದು JP ಪಾರ್ಕ್ ಯಶವಂತಪುರ. ಇಲ್ಲಿ ಇವತ್ತು ನಮಗೆ ಡ್ಯಾನ್ಸರ್ಸ್ ಪ್ರೀಮಿಯರ್ ಲೀಗ್ ನಡೀತಾ ಇತ್ತು. ಸೊ ಇದನ್ನು ಆರ್ಗನೈಸ್ ಮಾಡಿದ್ದವರು ಭೂಷಣ್ ಅಂತ. ಇವರು ಭೂಷಣ್ ಮಾಸ್ಟರ್ ತುಂಬ ಸಾಂಗ್ಗಳನ್ನ ಕೊರಿಯೋಗ್ರಫಿ ಮಾಡಿದ್ದಾರೆ. ಇತ್ತೀಚೆಗೆ ಫೇಮಸ್ ಆಗಿರೋ ಇತ್ತಲಿಕೆ ಕರಿಬೇಡ ಮಾವ, ಮತ್ತು ದರ್ಶನ್ ಸರ್ದು ಬೇಬಿ ಡ್ಯಾನ್ಸ್ ಫ್ಲೋರು, ಮತ್ತು ಶರಣ್ ಸರ್ದು ಚುಟ್ಟು ಚುಟ್ಟು ಅಂತ ಐತೆ. ಈ ಥರ ತುಂಬ ಸಾಂಗ್ಗಳನ್ನ ಕೊರಿಯೋಗ್ರಫಿ ಮಾಡಿರೋದು ಇವರೇ. ಇವ್ರ ಕೊರಿಯೋಗ್ರಫಿ ಎಷ್ಟು ಚೆನ್ನಾಗಿರುತ್ತೋ ಅಷ್ಟೇ ಚೆನ್ನಾಗಿ ಈ ಟೂರ್ನಮೆಂಟ್ ಕೂಡ ಆರ್ಗನೈಸ್ ಆಗಿತ್ತು. ತುಂಬ ವೆಲ್ ಆರ್ಗನೈಸು. ಹತ್ತತ್ರ 20 ಟೀಮು ತುಂಬ ಚೆನ್ನಾಗಿತ್ತು. ಮತ್ತು ಎಲ್ಲ ಟೀಮಲ್ಲೂ ಒಳ್ಳೊಳ್ಳೆ ಪ್ಲೇಯರ್ಸ್ ಇದ್ದರು, ಒಳ್ಳೊಳ್ಳೆ ಟೀಮ್ಗಳು. 20 ಟೀಮ್ ಓನರ್ಸ್ನೂ ನೀವು ಇಲ್ಲಿ ನೋಡ್ಬೋದು. ಎಲ್ಲರೂ ಆಲ್ಮೋಸ್ಟ್ ಫೇಮಸ್ ಕೊರಿಯೋಗ್ರಾಫರ್ಸ್ ಇದ್ದಿದ್ದು. ಮತ್ತು ಇದ್ರ ಜೊತೆಗೆ ಆಕರ್ಷಕ ಟ್ರೋಫಿಗಳು, ಅದ್ರ ಜೊತೆಗೆ ತುಂಬ ಈ ಟೂರ್ನಮೆಂಟ್ನ ತುಂಬ ಹೈಲೈಟ್ ಅಂದರೆ ಮ್ಯಾನ್ ಆಫ್ ದಿ ಸೀರೀಸು. ಪ್ರಭುದೇವ ಸರ್ದು ಬ್ಯಾಟ್ ಮೇಲೆ ಲೋಗೋ ಮತ್ತು ಅವ್ರದ್ದು ಆಟೋಗ್ರಾಫು. ಪ್ರಭುದೇವ ಸರ್ ಆಟೋಗ್ರಾಫ್ ಮಾಡಿರೋದೇ ಮ್ಯಾನ್ ಆಫ್ ದಿ ಸೀರೀಸ್ಗೆ ಈ ಸಲ ಇಕ್ಕಿದ್ದಿದ್ದು ಬ್ಯಾಟು. ಇದು ತುಂಬ ಸ್ಪೆಷಲ್ ಆಗಿತ್ತು ಈ ಟೂರ್ನಮೆಂಟ್ಗೆ. ಈ ಟೂರ್ನಮೆಂಟ್ನ ಓಪನಿಂಗ್ ಮಾಡಿದ್ದು ಲೂಸ್ ಮರ ಯೋಗಿ ಸರು. ಮತ್ತು ಫಸ್ಟ್ ಮ್ಯಾಚ್ ಶುರುವಾಯಿತು. ಫಸ್ಟ್ ಮ್ಯಾಚ್ RDC ಮತ್ತು ಬಿ ಬಾಯ್ಸ್, ಇದರಲ್ಲಿ ವಿನ್ ಆಗಿದ್ದು RDC. ಮತ್ತು ನೆಕ್ಸ್ಟ್ ಮ್ಯಾಚ್ ಮುರಳಿ ಮಾಸ್ಟರ್ ಮತ್ತು ಎಕ್ಸ್ಟ್ರೆಸಿ, ಇದರಲ್ಲಿ ವಿನ್ ಆಗಿದ್ದು ಮುರಳಿ ಮಾಸ್ಟರ್ ಟೀಮು. ಸೊ ಇದಕ್ಕೆ ಗೆಸ್ಟಾಗಿ ಜೇಡ್ರಳ್ಳಿ ಕೃಷ್ಣಪ್ಪ ಸರ್ ಬಂದಿದ್ರು. ನೋಡಿದಂಥ ಕ್ರೀಡಾಪಟುಗಳನ್ನು ನೋಡಿದ್ರೆ ನಿಜವಾಗ್ಲೂ ಹೆಮ್ಮೆ ಆಗ್ತದೆ. ಎಷ್ಟೊಂದು ಜನ ಸೇರಿ ಈ ಕಲೆಯನ್ನು ಉಳಿಸಲಿಕ್ಕೋಸ್ಕರ ನೀವೆಲ್ಲ ಆಡ್ತಾ ಇರ್ತೀರ ಅಂದರೆ. ಮತ್ತು ಮ್ಯಾಚ್ ಸ್ಟಾರ್ಟ್ ಆಯಿತು. EDC ಮತ್ತು ಫಿನಿಕ್ಸ್, ಇದರಲ್ಲಿ ವಿನ್ ಆಗಿದ್ದು EDC. ಇದರ ರಿಸಲ್ಟ್ ಇಲ್ಲೇ ಇದೆ. ಅದರ ನೆಕ್ಸ್ಟ್ ಮ್ಯಾಚ್ ಬಂದು ಈಶಾ ಮತ್ತು ಕಲರ್ಸ್, ಇದರಲ್ಲಿ ವಿನ್ ಆಗಿದ್ದು ಈಶಾ ಟೀಮು. ಇದರ ನೆಕ್ಸ್ಟ್ ಮ್ಯಾಚ್ ಬಂದು ಸಿಡ್ಲರ್ಸ್ ಮತ್ತು ನಾಟ್ಯಕಲಾ, ಇದರಲ್ಲಿ ಗೆದ್ದಿದ್ದು ಸಿಡ್ಲರ್ಸ್. ಸೊ ನೆಕ್ಸ್ಟ್ ಮ್ಯಾಚ್ ಬಂದು VDC ಮತ್ತು ADC, ಇದು ತುಂಬ ಒಳ್ಳೆ ಫೈಟ್ ಮ್ಯಾಚು. ರಿಸಲ್ಟ್ ಇಲ್ಲೇ ಇದೆ. VDC ವಿನ್ ಆದರು. ನೆಕ್ಸ್ಟ್ ಮ್ಯಾಚ್ ಬಂಗಾರಪೇಟೆ ಮತ್ತು ಬ್ಲೂ ಬಾಯ್ಸ್, ಇದರಲ್ಲಿ ವಿನ್ ಆಗಿದ್ದು ಬ್ಲೂ ಬಾಯ್ಸ್. ಅದರ ನೆಕ್ಸ್ಟ್ ಮ್ಯಾಚು JDC ಮತ್ತು PDC, ತುಂಬ ರೋಚಕ ಪಂದ್ಯ. ಇದರಲ್ಲಿ ವಿನ್ ಆಗಿದ್ದು JDC. ಇದರ ನೆಕ್ಸ್ಟ್ ಮ್ಯಾಚು CDC ಮತ್ತು ಸ್ಟುಡಿಯೋ 5678, ಇದರಲ್ಲಿ ವಿನ್ ಆಗಿದ್ದು CDC. ಅದರ ನೆಕ್ಸ್ಟ್ ಮ್ಯಾಚ್ ಬಂದು ಸತ್ಯಣ್ಣ ಮತ್ತು VJ ಪ್ರವೀಣ್ ಅವ್ರ ಟೀಮು, ಇದರಲ್ಲಿ ವಿನ್ ಆಗಿದ್ದು VJ ಪ್ರವೀಣ್ ಅವ್ರ ಟೀಮು. ಇಲ್ಲಿಂದ ಸೆಕೆಂಡ್ ಡೇ ಸ್ಟಾರ್ಟು. ಫಸ್ಟ್ ಡೇ ಕಂಪ್ಲೀಟ್ ಆಯಿತು, ತುಂಬ ಜೋರಾಗಿ ನಡೆದಿದ್ದು ಟೂರ್ನಿಮೆಂಟು. ಇಲ್ಲಿಂದ ಸೆಕೆಂಡ್ ಡೇ ಮ್ಯಾಚಸ್ಗಳೇನಿದೆ ಅದರ ರಿಸಲ್ಟ್ ಇದೆ, ಯಾರ್ಯಾರ ಟೀಮ್ ಮೇಲೆ ಇತ್ತು ಅನ್ನೋದು ಇಲ್ಲೇ ನಿಮಗೆ ಫುಲ್ ಡೀಟೇಲ್ಸ್ ಇದೆ. ಸೊ ಹಿಂಗೆ ನಡೀತು. ತುಂಬ ಒಳ್ಳೊಳ್ಳೆ ಫೈಟ್ ಮ್ಯಾಚ್ಗಳಿತ್ತು. ಎಲ್ಲ ಒಳ್ಳೊಳ್ಳೆ ತಂಡಗಳೇ. ನೆಕ್ಸ್ಟ್ ಲೆವೆಲ್ ಆರ್ಗನೈಸ್ಡ್ ಟೂರ್ನಮೆಂಟ್ ಅಂದರೆ ಇದೆ. ಅಂದರೆ ಯೂಟ್ಯೂಬಲ್ಲಿ ಲೈವ್ ಇತ್ತು. ಇದನ್ನು SRB ಸ್ಪೋರ್ಟ್ಸಲ್ಲಿ ನೀವು ಲೈವ್ ನೋಡ್ಬೋದು. ಎಲ್ಲ ಮ್ಯಾಚ್ಗಳೂ ಎಲ್ಲ ಟೀಮಲ್ಲೂ ಒಳ್ಳೊಳ್ಳೆ ಪ್ಲೇಯರ್ಸ್ ಇದ್ದರು. ಯಾವ ಲೆವೆಲ್ಗೆ ಟೂರ್ನಮೆಂಟ್ ನಡೀತು ಅಂದರೆ ಇದು ಡ್ಯಾನ್ಸರ್ಸಾ ಇಲ್ಲ ನಾರ್ಮಲ್ ಎಲ್ಲ ಕ್ರಿಕೆಟರ್ಸಾ ಅನ್ನೋ ಲೆವೆಲ್ಗೆ ಇತ್ತು. ಎಲ್ಲ ಟೀಮಲ್ಲೂ ಒಳ್ಳೆ ಫೈಟ್ ಇತ್ತು, ಒಳ್ಳೆ ಪ್ಲೇಯರ್ಸ್ ಇದ್ದರು, ಎಂಜಾಯ್ಮೆಂಟ್ ಇತ್ತು, ಖುಷಿ ಇತ್ತು. ಮತ್ತು ಎಲ್ಲ ಡ್ಯಾನ್ಸರ್ಸು ಸೇರೋದಕ್ಕೆ ಸಿಗೋದಕ್ಕೆ ಈ ಥರ ಟೂರ್ನಿಮೆಂಟ್ಗಳು ನಡೀತಿರೋದು ತುಂಬ ಒಳ್ಳೆಯದು. ಮತ್ತು ಇವ್ರದ್ದು ವಿನ್ನರ್ಸು, ಈ ಟೂರ್ನಿಮೆಂಟ್ನ ವಿನ್ನರ್ಸ್ ಬಂದು ಈಶಾ ಅಂತ. ಎಲ್ಲ ಖುಷಿಗಳ ಮಧ್ಯೆನೂ ಇದ್ದಿದ್ದು ಒಂದೇ ಪ್ರಾಬ್ಲಮ್ ಏನಂದರೆ, ಇವಾಗ ಟೂರ್ನಿಮೆಂಟ್ ನಡೀತು, ತುಂಬ ಚೆನ್ನಾಗಾಯಿತು. ಇವಾಗ ವಿನ್ನರ್ಸು ಒಬ್ಬರಾದರು. ಲೈಕ್ ಯಾವ ಥರ ಒಂದು ಬೇಜಾರು ಏನಂದರೆ, ನಾನು ಅವಾಗಲೇ ಹೇಳಿದೆ, ತುಂಬ ಸ್ಪೆಷಲ್ ಆ ಬ್ಯಾಟು ಒಬ್ಬ ಒಳ್ಳೆ ಡ್ಯಾನ್ಸರ್ಗೆ ಸಿಗಬೇಕಾಗಿತ್ತು. ಯಾರಿಗೆ ಡ್ಯಾನ್ಸರ್ಸ್ಗೆ ಸಿಕ್ಕಿದ್ರು ನಮ್ಗೆ ಖುಷಿಯಾಗಿರೋದು. ಯಾಕೆ ಅಂದರೆ ನಮ್ಮವರೊಬ್ಬರು ತೊಗೊಂಡ್ರು ಅನ್ನೋದು. ಅದು ಸಿಕ್ಕಿದ ಮೇಲೆ ಅದು ಪ್ಲಸ್ ಆರ್ ಮೈನಸ್. ಇದನ್ನು ಏನಕ್ಕೆ ಹೇಳ್ತಾ ಇದ್ದೀವಿ ಅಂದರೆ, ನೆಕ್ಸ್ಟ್ ಟೈಮ್ ಇದು ರಿಪೀಟ್ ಆಗಬಾರ್ದು. ಯಾರೇ ಆದರೂ ಇದನ್ನು ಮಾಡಬಾರ್ದು ಅಂತ ಅಷ್ಟೇ. ಮ್ಯಾನ್ ಆಫ್ ದಿ ಸೀರೀಸ್ ಅಂತೂ ಕ್ಲಿಯರ್ ಕಟ್ ಯಾರೋ ಒಬ್ಬ ಕ್ರಿಕೆಟ್ ಪ್ಲೇಯರ್ ಬಂದು ತೊಗೊಂಡೋಗಿದ್ದು, ಅದು ಡೌಟೇ ಇಲ್ಲ. ಅದು ಎಷ್ಟೇ ವಾದಗಳು ಮಾಡಿದ್ರು ಅದು ಡೌಟ್ ಇಲ್ಲ. ಅದೊಂದು ಬೇಜಾರಿದೆ. ಅದು ಒಬ್ಬ ಡ್ಯಾನ್ಸರ್ಗೆ ಸಿಕ್ಕಿದರೆ ಎಲ್ಲರಿಗೂ ಖುಷಿ ಇರೋದು. ಮತ್ತು ಯಾವುದೇ ಆದರೂ ಅಷ್ಟೇ, ಬೆಸ್ಟ್ ಬ್ಯಾಟ್ಸ್ಮ್ಯಾನ್, ಬೆಸ್ಟ್ ಬೌಲರ್ ಯಾವುದೇ ಆಗಲಿ, ಅಲ್ಲಿ ಆಡೋ ಪ್ರತಿಯೊಬ್ಬರು ಡ್ಯಾನ್ಸರ್ಸೇ ಆಗಿದ್ರೆ ಈ ಡ್ಯಾನ್ಸರ್ಸ್ ಟೂರ್ನಮೆಂಟ್ಗೆ ಒಂದು ಸೂಪರ್ ಕಳೆ. ಎಷ್ಟು ಕಷ್ಟಪಟ್ಟು ಅವ್ರು ಆರ್ಗನೈಸ್ ಮಾಡಿದರು, ಎಷ್ಟು ತುಂಬ ಚೆನ್ನಾಗಿ ಬಂದಿತ್ತು. ಅವ್ರು ಮಾಡಿದ್ದು ಎಲ್ಲದಕ್ಕೂ ಯಾವುದೋ ಒಂದು ಮೂಲೆಯಲ್ಲಿ ಒಂದು ಡಾಟ್ ಇಟ್ಟಂಗೆ ಇದೊಂದು ನಡೆಯೋದಾಗಿತ್ತು.
ತುಂಬ ಖುಷಿ ಇದೆ. ಅಷ್ಟು ಚೆನ್ನಾಗಿ ಆರ್ಗನೈಸ್ ಆಗಿತ್ತು. ಇದು ಹತ್ತತ್ರ ತುಂಬ ಜನ ಪ್ಲೇಯರ್ಸ್ ಇದ್ದರು. ತುಂಬ ಅಂದರೆ ತುಂಬ ಎಲ್ಲರೂ ಚೆಕ್ ಮಾಡೋಕ್ಕಾಗಲ್ಲ. 300 ಟೋಟಲ್ ಪ್ಲೇಯರ್ಸೇನೆ, ಎಲ್ಲರೂ ಚೆಕ್ ಮಾಡೋಕ್ಕಾಗಲ್ಲ. ಅದನ್ನು ನಾವೇ ನೋಡ್ಕೋಬೇಕು, ನಾವೇ ಸರಿ ಮಾಡ್ಕೋಬೇಕು. ಸೊ ಆದಷ್ಟು ನೆಕ್ಸ್ಟ್ ಟೈಮ್ ಮಿಸ್ಟೇಕ್ಗಳಾಗದೇ ಇರೋ ಥರ ಎಲ್ಲ ಡ್ಯಾನ್ಸರ್ಸು ಸಪೋರ್ಟ್ ಮಾಡೋಣ, ಎಲ್ಲರೂ ಇದಕ್ಕೆ ಕೈ ಜೋಡಿಸೋಣ. ನೆಕ್ಸ್ಟ್ ನಡೆಯೋ ಟೂರ್ನಮೆಂಟು ಬ್ಯಾಂಗ್ ಆಗಬೇಕು. ಆ ಥರ ಎಲ್ಲರೂ ಕೈ ಜೋಡಿಸಿ ಮಾಡೋಣ ಅಂತ ಹೇಳ್ತಾ ಈ ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಲೈಕ್ ಮಾಡೋದು ಮರಿಬೇಡಿ, ಶೇರ್ ಮಾಡೋದು ಮರಿಬೇಡಿ, ಜೊತೆಗೆ ಸಪೋರ್ಟ್ ಕೂಡ ಮಾಡಬೇಕು. ನೆಕ್ಸ್ಟು ಏನಿರುತ್ತೆ ಆ ಮ್ಯಾಚ್ ನೆಕ್ಸ್ಟ್ ಲೆವೆಲ್ ಬರುತ್ತೆ, ನಿಮ್ಮ ಸಪೋರ್ಟ್ ಇರಲಿ ಅಷ್ಟೇ. ಬಾಯ್ ಬಾಯ್.